ಎಲ್ಲರಿಗೂ ನಮಸ್ಕಾರ. ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ, ಕೃಪಾಶೀರ್ವಾದ, ಸಹಾಯ, ಬೆಂಬಲ ಎಲ್ಲವೂ ಇರಲಿ. ಇವತ್ತು ನಾನು ಚನ್ನಪಟ್ಟಣದ ಚುನಾವಣಾ ಪ್ರಚಾರದಲ್ಲಿ ದೇವೇಗೌಡರ ಮಾತುಗಳನ್ನು ಕುರಿತು ಮಾತನಾಡಬೇಕು ಅಂದ್ಕೊಂಡಿದ್ದೇನೆ. ಅದನ್ನ ವಿಶ್ಲೇಷಣೆ ಮಾಡಬೇಕು. ವಯೋವೃದ್ಧ ನಾಯಕರಾಗಿರುವ ದೇವೇಗೌಡರು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ಏನಿದೆ, ಅದರ ಸರ್ಕಾರ ಕರ್ನಾಟಕದಲ್ಲಿ ಏನಿದೆ, ಅದು ಜನಸಾಮಾನ್ಯರ ರಕ್ತವನ್ನು ಹೀರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ರಕ್ತವನ್ನು ಹೀರ್ತಾ ಇದೆ. ಆದ್ದರಿಂದ ಈ ಸರ್ಕಾರವ ಅಧಿಕಾರದಿಂದ ಹೋಗುವಂತೆ, ಅಧಿಕಾರ ಕಳೆದುಕೊಳ್ಳುವಂತೆ ನಾನು ಮಾಡ್ತೇನೆ. ದಿಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ದೇವೇಗೌಡರು ಸಿದ್ದರಾಮಯ್ಯನವರ ಮೇಲೆ ವ್ಯಂಗ್ಯವಾಗಿ ಅಟ್ಯಾಕ್ ಮಾಡಿದ್ದು. ಸಿದ್ದರಾಮಯ್ಯನವರು ಲೋಕಾಯುಕ್ತದ ಮುಂದೆ ವಿಚಾರಣೆಗೆ ಹೋಗಿದ್ದು. ಅವರು ಇನ್ನು ಮುಂದೆಯೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ, ಇನ್ನು 3.5 ವರ್ಷ ಅಂತ ಹೇಳಿದ ಮಾತನ್ನು ವ್ಯಂಗ್ಯವಾಗಿ ಟೀಕಿಸ್ತಾ ಕೈ ಮುಗಿದರು ದೇವೇಗೌಡ. ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಮೂರನೇ ಅಂಶ ಅಂದರೆ, ಅದು ಕುಮಾರಸ್ವಾಮಿಗೆ ಸಂಬಂಧಪಟ್ಟ ಹಾಗೆ, ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಫೈಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಮಹಾನ್ ನಾಯಕರು ಅಂತ ಅಂದರೆ ತಮ್ಮ ಪುತ್ರ ಕುಮಾರಸ್ವಾಮಿ ಅವರು ಡಿ ಕೆ ಲೆಕ್ಕಕ್ಕೆ ಇಲ್ಲ ಕುಮಾರಸ್ವಾಮಿಯ ಮುಂದೆ ಅನ್ನೋದು ಒಂದು ಅಂಶ. ನಾಲ್ಕನೇದು, ಅವರದ ಪ್ರತಿಜ್ಞೆ ಏನು ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು ಏನಿದ್ದಾರೆ ಅವರನ್ನು JDS ನಾಯಕರಾಗಿ ನಾನು ಪ್ರತಿಷ್ಠಾಪನೆ ಮಾಡ್ತೇನೆ ಚುನಾವಣೆ ನಂತರ. ಓವರಾಲ್ ದೀಸ್ ಆರ್ 3-4 ಪಾಯಿಂಟ್ಸ್. ಅದನ್ನು ಅವರು ಹೇಳಿದ್ದಾರೆ. ಅದರ ಜೊತೆಗೆ ಅವರು ಈ ಶಪಥಗಳನ್ನು ಮಾಡುವಾಗ ಅವರ ಅಕ್ಕಪಕ್ಕ ಇಬ್ಬರು ಅವರ ರಕ್ಷಕರು, ಸಂರಕ್ಷಕರು, ಬಾಡಿಗಾರ್ಡ್ ಏನೇನು ಅವ್ರನ್ನ ಹಿಡಿದು ನಿಂತಿದ್ರು. ಆಗಲೇ ಎಮೋಷನಲ್ ಆಗಿ ದೇವೇಗೌಡರು ಕೂಗಾಡಿದ್ರು, ನಾನು ಬೀಳಲ್ಲ, ನಾನು ನನ್ನ ಸೇಡ್ ಮರೆಯಲ್ಲ, ಇನ್ನೂ 4-5 ವರ್ಷ ನಾನು ಬದುಕ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ. ಆ 4-5 ವರ್ಷದಲ್ಲಿ ನನಗೆ ಗೊತ್ತಿದೆ ಮುಂದಿನ ಚುನಾವಣೆ ಸಂದರ್ಭದಲ್ಲೂ ನಾನು ಇರಬಹುದು. ಈ ದೇವೇಗೌಡರ ಇಡೀ ವ್ಯಕ್ತಿತ್ವ ಏನಿದೆ, ಅವ್ರ ಕ್ಯಾರೆಕ್ಟರ್ ಏನಿದೆ, ಆ ಗುಣ ಅವರು ಇನ್ನೂ ಉಳಿಸಿಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯ. ನಾನು ಭಾಳ ಸಂದರ್ಭದಲ್ಲಿ ಹೇಳೋ ಹಾಗೆ ದೇವೇಗೌಡರು ಅವರು ದ್ವೇಷವನ್ನು ಮರೆಯಲ್ಲ, ಪ್ರೀತಿಯನ್ನು ಬೇಕಾದ್ರೆ ಮರೀತಾರೆ. ದಟ್ಸ್ ಹಿಸ್ ಕ್ಯಾರೆಕ್ಟರ್. ಮತ್ತು ಅವರು ಯುದ್ಧ ಕಾಲದಲ್ಲಿ ಶಾಂತಿ ಬೋಧನೆ ಮಾಡ್ತಾರೆ, ಶಾಂತಿ ಕಾಲದಲ್ಲಿ ಯುದ್ಧ ಬೋಧನೆ ಮಾಡ್ತಾರೆ. ದಟ್ ಇಸ್ ಆಲ್ಸೋ ದೇವೇಗೌಡರ್ಸ್ ಕ್ಯಾರೆಕ್ಟರ್. ಈಗ ಮೊದಲ ಪ್ರಶ್ನೆ ನೋಡ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರ ರಕ್ತವನ್ನು ಹೀರ್ತಾ ಇದೆ. ಈಸ್ ಇಟ್ ಟ್ರೂ? ಕರ್ನಾಟಕ ಸರ್ಕಾರ ಸಾಮಾನ್ಯ ಜನರ ರಕ್ತ ಹೀರ್ತಾ ಇದೆಯೇ? ದಿಸ್ ಅ ಫಸ್ಟ್ ಕ್ವೆಶ್ಚನ್. ಕಾಂಗ್ರೆಸ್ ಪಕ್ಷ ರಕ್ತ ಹೀರುವ ಸರ್ಕಾರವನ್ನು ಕೊಡುತ್ತೆ ಅಂತ ಆದರೆ ಆ ಜ್ಞಾನೋದಯ ದೇವೇಗೌಡರು ಯಾವಾಗಾಯಿತು? ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಪ್ರಧಾನಿಯಾದಾಗ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಜನರ ರಕ್ತ ಹೀರುವ ಪಕ್ಷ ಅಂತ ಅವ್ರಿಗೆ ಗೊತ್ತಿರಲಿಲ್ವೇ? ಅವರ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು ಆಗಲೂ ದೇವೇಗೌಡರಿಗೆ ಗೊತ್ತಿರಲಿಲ್ವಾ ಇದು ರಕ್ತವನ್ನು ಹೀರುವ ಪಕ್ಷ ಅಂತ? ಈಗ ರಕ್ತವನ್ನು ಹೀರುವ ಪಕ್ಷ ಅನ್ನುವ ಜ್ಞಾನೋದಯ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಯ್ತಾ? ಅದರ ಜೊತೆಗೆ ದೇವೇಗೌಡರು ಮಾಜಿ ಪ್ರಧಾನಿಯೂ ಆಗಿರುವುದರಿಂದ ಅವರು ಈ ರಕ್ತ ಹೀರುವ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡಬೇಕು ರಾಜ್ಯ ಜನತೆಗೆ. ಯಾವ್ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ರಕ್ತ ಹೀರ್ತಾ ಇದೆ, ಅವರನ್ನು ಹೇಗೆ ದೇವೇಗೌಡರು ಸಂರಕ್ಷಣೆ ಮಾಡ್ತಾರೆ? ಅವರೀಗ ಈ ರಕ್ತ ಹೀರುವ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದ ಜನರನ್ನು ಸಂರಕ್ಷಣೆ ಮಾಡ್ತಾರಂತೆ, ರಕ್ಷಣೆ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ? ಆ ಕುತೂಹಲ ನನಗೆ ಇದೆ. ಅದರ ಜೊತೆಗೆ ಅವರು ಬಹಳ ಮುಖ್ಯವಾಗಿ ಒಕ್ಕಲಿಗರ ನಾಯಕತ್ವದ ಪ್ರಶ್ನೆಯನ್ನು
ಇಂಡೈರೆಕ್ಟ್ ಆಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಾಬಲ್ಯದಲ್ಲಿರುವ ಒಕ್ಕಲಿಗರ ನಾಯಕತ್ವ ಏನಿದೆ ಅದು ತಮ್ಮ ಕುಟುಂಬದ ಜನ್ಮಸಿದ್ಧ ಹಕ್ಕು ಅನ್ನೋದನ್ನು ದೇವೇಗೌಡರು ಪ್ರತಿಪಾದಿಸಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲಿ ಕುಮಾರಸ್ವಾಮಿ, ಎಲ್ಲಿ ಡಿ ಕೆ, ಎಲ್ಲಿ ಡಿ ಕೆ, ಇದನ್ನು ಅವರು ಇಂಗ್ಲೀಷ್ನಲ್ಲೇ ಹೇಳಿದ್ದಾರೆ ಅವರ ಭಾಷಣದಲ್ಲಿ. ವೆರ್ ಈಸ್ ಡಿ ಕೆ, ವೆರ್ ಈಸ್ HDK. ಸೊ ಬಹಳ ಸ್ಪಷ್ಟವಾಗಿ ಅವರು ಒಂದು ಒಕ್ಕಲಿಗರ ನಾಯಕತ್ವ, ಒಕ್ಕಲಿಗರ ಇದೇನಿದೆ ಅದು ತಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ರು. ಎರಡನೇದಾಗಿ ಈಗ ಒಕ್ಕಲಿಗರ ನಾಯಕರು ಯಾರು ಅಂದರೆ DK ಆಗಲಿ ಅವ್ರ ಫ್ಯಾಮಿಲಿ ಅಲ್ಲ, ಅದು HDK. ಕುಮಾರಸ್ವಾಮಿಯವರು ಒಕ್ಕಲಿಗರ ನಾಯಕರು. ಅದರ ನಂತರ ತಾವು ಪಟ್ಟ ಕಟ್ಟುವುದು ನಿಖಿಲ್ ಕುಮಾರಸ್ವಾಮಿ. ಅದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಖಿಲ್ ಅವ್ರನ್ನ ನಾನು ನಾಯಕನನ್ನಾಗಿ ಮಾಡ್ತೇನೆ, ಸೊ JDS ನಾಯಕನನ್ನಾಗಿ ಮಾಡ್ತೇನೆ, ನನ್ನ ನಾಯಕ ಅಂದರೆ ಅವರು ಇಡೀ ಒಕ್ಕಲಿಗರ ನಾಯಕತ್ವ ತಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ. ಇಡೀ ಹಾಗೆ ನೋಡಿದ್ರೆ ಚನ್ನಪಟ್ಟಣದ ಚುನಾವಣೆಯ ಬಹಳ ಮುಖ್ಯವಾದ ಅಂಶ ಅಂದರೆ ಒಕ್ಕಲಿಗರ ನಾಯಕತ್ವಕ್ಕಾಗಿ ನಡೆಯುವ ಹೋರಾಟವೇ ಆಗಿದೆ ಅಂತ. ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈ ಒಕ್ಕಲಿಗ ನಾಯಕತ್ವವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅವರಿಗೆ ಇರುವ ಭಯ ಈ ನಾಯಕತ್ವವನ್ನು DK ಬ್ರದರ್ಸ್ ಕಸಿದುಕೊಂಡು ಬಿಡ್ತಾರಾ ಅನ್ನೋದು ಅವರಿಗೆ ಭಯ. ಆ ಕಾರಣಕ್ಕಾಗಿ ವೆರಿ ಮಚ್ ಟಾರ್ಗೆಟಿಂಗ್. ಈ ಎರಡು ಅಂಶಗಳ ಜೊತೆಗೆ ಅವರು ಇನ್ನೊಂದು ಅಂಶವನ್ನು ದೇವೇಗೌಡರು ಹೇಳಿದ್ದಾರೆ. ಯಥಾ ಪ್ರಕಾರ ಅವರು ಇದರಲ್ಲಿ ಮೋದಿಯವರ ಶ್ಲಾಘನೆ ಏನಿದೆ ಅದನ್ನು ಅವರು ಸತತವಾಗಿ ಮಾಡ್ತಾರೆ ಅವ್ರ ಭಾಷಣದಲ್ಲಿ. ಈಗಲೂ ಕಳೆದ 2 ದಿನಗಳಿಂದ ಅವರು ಚನ್ನಪಟ್ಟಣದ ಪ್ರಚಾರ ಮಾಡ್ತಾರೆ. ಇವತ್ತು ಅವರು ಇನ್ನೂ ಕೆಲವು ಹಳ್ಳಿಗಳಿಗೆ ಹೋಗ್ತಿದ್ದಾರೆ. ಸೊ ಅಲ್ಲೂ ಕೂಡ ಅವರು ಹೇಳ್ತಾರೆ, ಮೇಕೆದಾಟು ಯೋಜನೆಗೆ ನಾನು ಮೋದಿ ಹತ್ರ ಹೇಳಿ ಪರ್ಮಿಷನ್ ಕೊಡಿಸ್ತೀನಿ, ನೋ ಪ್ರಾಬ್ಲಮ್, ನಾನು ಕೊಡ್ತೀನಿ, ಮೋದಿಯವರು ಕೊಡ್ತಾರೆ. ಒಂದು. ಎರಡನೇದಾಗಿ ಸೊ ತಮಿಳ್ನಾಡವರು ಅನಗತ್ಯವಾಗಿ ತರಲೆ ಮಾಡಿದ್ದಾರೆ ಮತ್ತು ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ದೇವೇಗೌಡರು. ನಾನು ದೇವೇಗೌಡರ ನೀರಾವರಿ ಯೋಜನೆಗಳ ಬದ್ಧತೆಯನ್ನು ಪ್ರಶ್ನಿಸೋಲ್ಲ, ಈಸ್ ಕಮಿಟೆಡ್ ಟು ದ್ಯಾಟ್. ಆದರೆ ಮೋದಿಯವರಿಂದ ಪರ್ಮಿಷನ್ ಕೊಡ್ತೀನಿ ಅಂದ್ರಲ್ಲ, ಅದು ಅಷ್ಟು ಸುಲಭವಾದದ್ದಲ್ಲ. ಮೋದಿ ದೇವೇಗೌಡರನ್ನು ಬಹಳ ಗೌರವದಿಂದ ನೋಡ್ಕೋತಾರೆ, ಅನುಮಾನ ಇಲ್ಲ. ಅವರು ಕೇಳಿದಾಗ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಅನುಮಾನ ಇಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ತಾರೆ, ಅನುಮಾನ ಇಲ್ಲ. ಆದರೆ ಈ ಅತಿಥಿ ಸತ್ಕಾರನೇ ಎಲ್ಲ ಅಂತ ದೇವೇಗೌಡರು ಅಂದ್ಕೊಂಡ್ರೆ ಈಸ್ ಅಂಡರ್ ಎಸ್ಟಿಮೇಟಿಂಗ್ ಮೋದಿ, ಆರ್ ಮೋದಿಯವರು ಅವರಿಗೆ ಅರ್ಥ ಆಗಿಲ್ಲ. ಈ ವಯಸ್ಸಿನಲ್ಲಿ ಅರ್ಥ ಆಗಬೇಕು ಅಂತಿಲ್ಲ. ಕೆಲವು ವಯಸ್ಸಾದ್ಮೇಲೆ ಮರವಿರುತ್ತೆ, ಇನ್ನೊಂದಿರುತ್ತೆ, ಆಲೋಚನಾ ಶಕ್ತಿ ಕಡಿಮೆ ಆಗ್ತಾವೆ, ಅದು ಇರ್ಬೋದು. ಆದರೆ ಮೋದಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನೀರಾವರಿ ಯೋಜನೆಗಳನ್ನು ಒಪ್ಪಿಗೆ ಕೊಡುವುದಿದ್ದರೆ ಅವರು ಇಷ್ಟು ವಿಳಂಬ ಮಾಡ್ತಿರಲಿಲ್ಲ. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ಬೇರೆ ಯೋಜನೆಗಳದ್ದು ನೋಡಿ ಈ BJP ಸರ್ಕಾರ ಯೂಸ್ವಲಿ ಅವರು ಇಂತಹ ಅಭಿವೃದ್ಧಿ ರಾಜ್ಯಗಳಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳೇನಿವೆ ಅಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ಕೊಡಲ್ಲ. ನಾಟ್ ಓನ್ಲಿ ಮೇಕೆದಾಟು, ನೀವು ಕರ್ನಾಟಕಕ್ಕೆ 5 ಯೋಜನೆಗೆ 5,000 ಕೋಟಿ ರೂಪಾಯಿ ಅಂದರೂ ಕೊಟ್ಟೇ ಇಲ್ಲ, ಅನೌನ್ಸ್ ಮಾಡಿದ್ದು. ಸೊ ಆದ್ದರಿಂದ ನನಗೆ ಅನ್ನಿಸುವ ಹಾಗೆ ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ಒಂಥರ ಮೋದಿಯವರಿಗೆ ಶರಣಾಗಿದ್ದಾರೆ. ಮೋದಿಯವರ ಹೊರನೋಟ ಇಮೇಜ್ ಏನಿದೆ, ಅವರು ಒಬ್ಬ ವ್ಯಕ್ತಿ ಅವ್ರು ಹೇಗಿದ್ದಾರೆ ಅನ್ನೋದು ಒಂದು, ಅವ್ರು ಹೇಗಿದ್ದಾರೆ ಅಂತ ಜನ ನಂಬ್ಕೋತಾರೆ ಅನ್ನೋದು ಒಂದು. ಸೊ ಮೋದಿಯ ಬಗ್ಗೆ ಜನರ ನಂಬಿಕೆ ಭ್ರಮಾತ್ಮಕವಾದ ಇದಿದೆಯಲ್ಲ, ಅದನ್ನು ಕೂಡ ದೇವೇಗೌಡರು ನಂಬಿದ್ದಾರೆ. ಸೊ ಆದ್ದರಿಂದ ದೇವೇಗೌಡರು ಎಸ್ ನಾನು ಕೊಡಿಸ್ಬಿಡ್ತೀನಿ ಮೋದಿಯವ್ರ ಹತ್ರ, ಸುಲಭ ಅಲ್ಲ, ಕೊಡಿಸಿದ್ರೆ ಕರ್ನಾಟಕ ಜನ ಅವ್ರಿಗೆ ಹ್ಯಾಟ್ಸಪ್ ಅಂತಾರೆ. ದಟ್ ಇಸ್ ಈ ವಿಚಾರವನ್ನು ಅವರು ದೇವೇಗೌಡರು ಮಾತನಾಡಿದ್ದಾರೆ. ಅದರ ಜೊತೆಗೆ ಅವರ ಟಾರ್ಗೆಟ್ನಲ್ಲಿ ಯು ಸಿ ದಟ್ ಹಂತದ ಲೆವೆಲ್ನ ಯು ಸಿ ದಟ್ ಮ್ಯಾಚ್ಯೂರಿಟಿ ಬೇಕಾಗುತ್ತೆ ಮನುಷ್ಯರ ರಾಜಕೀಯ ಮಾತನಾಡಬೇಕಾದ್ರೆ. ಆದರೆ ದೇವೇಗೌಡರ ಕ್ಯಾರೆಕ್ಟರ್ನಲ್ಲಿ ಅವರು ಮಾತನಾಡುವ ರೀತಿ ಇದೆಯಲ್ಲ, ಇಂಡಿವಿಜುವಲ್ ಆಗಿ ಮಾಡ್ತಾರೆ ಮತ್ತು ಅವ್ರ ವಾಕ್ಯವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ. ಅವರು ಯಾವತ್ತು ಪೂರ್ಣ ನನಗೆ ಗೊತ್ತು ಬಿಡ್ರಿ, ನಾನು ಈ ಬಗ್ಗೆ ಹೇಳಲ್ಲ, ಅದನ್ನು ಕುಮಾರಸ್ವಾಮಿಯವರು ಮಾಡ್ತಾರೆ. ಅವರಿಬ್ಬರ ಕ್ಯಾರೆಕ್ಟರ್ ಅದು. ವಾಕ್ಯವನ್ನು ಅರ್ಧಕ್ಕೆ ಹೇಳಿ ನಿಲ್ಲಿಸಿ
ತಾವೇನು ಕಮ್ಯುನಿಕೇಟ್ ಮಾಡ್ತಾರೋ ಅದನ್ನು ಅರ್ಧ ಕಮ್ಯುನಿಕೇಟ್ ಮಾಡಿ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ನಾನು ಹೇಳಲ್ಲ, ನನಗೆಲ್ಲ ಗೊತ್ತು. ಈಗ ಕುಮಾರಸ್ವಾಮಿ ಮಾಡಿದ್ರು ನೋಡಿ, ನನ್ನ ಕೈಲಿ ಇದಿದೆ ಅಂತ, ಏನೋ ಪೆನ್ ಡ್ರೈವ್ ಇದೆ ಅಂತ. ಏನಿದೆ ಆ ಪೆನ್ ಡ್ರೈವ್ ಅವ್ರಿಗೆ ಬರಲಿಲ್ಲ, ಇಟ್ಕೊಂಡೆ ಹಿಂಗೆ ನನ್ನ ಹತ್ರ ಇದೆ, ನನಗೆ ಗೊತ್ತಿಲ್ವೇ ಇವ್ರು ಎಂಥವ್ರು ಅಂತ. ಈಗ ಸಿದ್ದರಾಮಯ್ಯನವ್ರನ್ನ ವ್ಯಂಗ್ಯವಾಗಿ ದೂಷಿಸೋದಕ್ಕೆ ದೇವೇಗೌಡರು ಏನು ಮಾಡ್ತಾರೆ ಹೇಳಿ, ಕೈ ಮುಗಿದ್ರು. ಅಯ್ಯೋ ಇವರು ಲೋಕಾಯುಕ್ತ ಮುಂದೆ ಹೋದವರು ಅಂತ ಕೈ ಮುಗಿದುಬಿಟ್ಟು ವ್ಯಂಗ್ಯದ ಮೂಲಕ ಅವರು ತಮ್ಮ ಬಾವರಿಯನ್ನು ತಿಳಿಸುವಂಥ. ಸೊ ಎನಿವೆ ದೇವೇಗೌಡರು ಈಗ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗ್ತಿದ್ದಾರೆ. ಸೊ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನೀರಾವರಿ ಏನಿದೆ, ಈ ಭಗೀರಥ ಪ್ರಶ್ನೆ ಗಲಾಟೆಗಳಿದೆ ನೋಡಿ, ಅದರ ಕ್ರೆಡಿಟನ್ನು ತಮಗೆ ತಾವೇ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ತಾವು ಪ್ರಧಾನಿಯಾದಾಗ ಗುಜರಾತ್ಗೆ ಆನಂದಕ್ಕೆ ಹೋಗಿದ್ದು, ಅಲ್ಲಿ ಕುರಿಯನ್ ಅವ್ರನ್ನ ಮೀಟ್ ಮಾಡಿದ್ದು, ಕರ್ನಾಟಕದಲ್ಲಿ ಇಡೀ ಈ ನಂದಿನಿ ಸೆಟಪ್ಪು ಮತ್ತು ಹಾಲು ಉತ್ಪಾದನೆಯ ಕೀರ್ತಿ ತಮಗೇ ಸಲ್ಲಬೇಕು ಅಂತ ಹೇಳುವ ಮೂಲಕ ಅವರು ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಒಟ್ಟಾರೆ ಈ ಚುನಾವಣೆ ಏನು ಗೊತ್ತಾರೆ, ಚನ್ನಪಟ್ಟಣದಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರು ಹೆಚ್ಚಿದ್ದಾರೆ. ದಟ್ ಇಸ್ ಒನ್ ಥಿಂಗ್. ಅದರ ಜೊತೆಗೆ ಮಹಿಳೆಯರು ಯಾವ ರೀತಿ ಮತ ಹಾಕ್ತಾರೆ ಅನ್ನೋದು, ಈ ಮಹಿಳಾ ಮತದಾರರೇ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕು, ಆ ಸ್ಥಿತಿ ಚನ್ನಪಟ್ಟಣದಲ್ಲಿದೆ. ಅದರ ಜೊತೆಗೆ ಇದುವರೆಗೆ ಇಲೆಕ್ಷನ್ನಲ್ಲಿ ಚನ್ನಪಟ್ಟಣದಲ್ಲಿ ಗಣನೀಯವಾದ ಮುಸ್ಲಿಂ ಮತದಾರಿದ್ದಾರೆ. ಅವರು ಕುಮಾರಸ್ವಾಮಿಗೆ JDSಗೆ ಬೆಂಬಲ ಕೊಡ್ತಾರೆ, ಅವರು ಈ ಸಲ ಇಲ್ಲ. ಹೀಗೆ ಹಲವು ಅಂಶಗಳಿವೆ. ಎನಿವೆ, ಬಟ್ ದೇವೇಗೌಡ ಇಸ್ ಟ್ರೈ ಇಸ್ ಬೆಸ್ಟ್. ಎರಡೇ ಅಂಶ ಟ್ರೈ ಮಾಡ್ತಿರೋದು, ಅವರು ತಮ್ಮ ಮೊಮ್ಮಗನಿಗೆ ಚಕ್ರಾಧಿಪತ್ಯವನ್ನು ಕಟ್ಟಬೇಕು ಅನ್ನೋದು ಒಂದು, ಒಕ್ಕಲಿಗರ ಸಾಮ್ರಾಜ್ಯ ತಾವು ಹಿಡ್ಕೋಬೇಕು, ಬೇರೆದು ಯಾವುದೂ ಇಲ್ಲ, ಉಳಿಸ್ಕೋಬೇಕು. DK ಬ್ರದರ್ಸ್ ಏನಿದ್ದಾರೆ ಅವರು ಯಾವ ಕಾರಣಕ್ಕೂ ಈ ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತಿ ಆಗಬಾರ್ದು. ದಟ್ ಇಸ್ ದೇವೇಗೌಡ ಅವರ ಮನಸ್ಸು, ಇಚ್ಛೆ, ಅದೇ ಕಾರ್ಯತಂತ್ರ. ಏನಿವೆ, ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ಶುಭ ದಿನ.